ಗಿಲ್ಲಿ ಮೇಲೆ ಅವರ ಅಣ್ಣ ಅಕ್ಕ ಅವರ ಅಪ್ಪ ಅಮ್ಮನಿಗೆ ಹಕ್ಕಿರುತ್ತೆ. ಆ ಹೆಸರನ್ನು ನಾನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು. ಅದಕ್ಕಾಗಿ ಗಿಲ್ಲಿ ಇರೋ ಬೀದಿಗೆ ನಾನು ಹೋಗಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ 4ರ ವಿನ್ನರ್ ಒಳ್ಳೆ ಹುಡುಗ ಪ್ರಥಮ್. ಅಂದಹಾಗೆ ಈ ಮಾತಿನ ಹಿಂದೆ ಯಾವುದೇ ದ್ವೇಷ ಇಲ್ಲ, ಬದಲಿಗೆ ದೊಡ್ಡದೊಂದು ಮುಕ್ತ ಮನಸ್ಸಿನ ಕಾರಣ ಇದೆ ಅನ್ನೋದನ್ನು ಸ್ವತಃ ಪ್ರಥಮ್ ಅವರೇ ಬಿಚ್ಚಿಟ್ಟಿದ್ದಾರೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ಕನ್ನಡದ ಬಿಗ್ ಬಾಸ್ ಸೀಸನ್ 12ರಲ್ಲಿ ಟ್ರೋಫಿಯನ್ನು ಗೆದ್ದು ಬೀಗಿದ ಗಿಲ್ಲಿ ನಟ ಅವರ ಕ್ರೇಜ್ ಬಗ್ಗೆ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಿಚ್ಚ ಸುದೀಪ್ ಅವರೇ ಈ ಆಟವನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಷ್ಟು ಚೆನ್ನಾಗಿ ಗಿಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಮೆಚ್ಚುಗೆಯನ್ನು ಸೂಚಿಸಿದರು. ಗಿಲ್ಲಿ ನಟ ಕೂಡ ತಾವು ಕೆಲ ಸೀಸನ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಬಂದಿರೋದಾಗಿ ಹೇಳಿಕೊಂಡಿದ್ರು. ಪ್ರಥಮ್ ಹಾಗೂ ಹನುಮಂತ ಅವರ ಸೀಸನ್ಗಳನ್ನು ಉಲ್ಲೇಖಿಸಿದರು. ಈ ಬಗ್ಗೆ ಮಾತನಾಡ್ತಾ ಇದೀಗ ಒಳ್ಳೆ ಹುಡುಗ ಪ್ರಥಮ್ ಗಿಲ್ಲಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರಥಮ್ ಏನಂದ್ರು ಅಂದರೆ, ಎಷ್ಟೋ ಜನ ಏನಂತಾರೆ ಗೊತ್ತಾ, ಪ್ರಥಮ್ ನಿಮಗೆ ಗಿಲ್ಲಿ ಗೊತ್ತಲ್ವಾ, ಈ ಕಾರ್ಯಕ್ರಮಕ್ಕೆ ಕರೀರಿ ಅವರನ್ನು, ಒಂದು ಮಾತು ಹೇಳಿ ರೆಫರ್ ಮಾಡಿ ಅಂತಾರೆ. ಆದರೆ ನಾನು ಯಾವತ್ತೂ ಏನನ್ನೂ ಕೇಳೋದಕ್ಕೆ ಹೋಗಿಲ್ಲ. ಆಮೇಲೆ ನಾಳೆ ಅವರಿಗೆ ನನ್ನ ಕ್ರೇಜ್ನ ಯಾರೋ ಎನ್ಕ್ಯಾಶ್ ಮಾಡಿಕೊಂಡ್ರು ಅಂತ ಅನಿಸ್ಬಾರ್ದು. ನಿರೀಕ್ಷೆ ಮಾಡಿ ಡಿಸಪಾಯಿಂಟ್ ಆಗುವ ಬದಲು ನಾನು ದೂರದಲ್ಲೇ ಇದ್ದು ಬಿಡ್ತೇನೆ, ಚೆನ್ನಾಗಿರಲಿ ಅಂತ. ಯಾವತ್ತೂ ಹೋಗಿ ಏನೂ ಕೇಳೋದು ಬೇಡ ಅಂದ್ಕೊಂಡು ಆರಾಮಾಗಿದ್ದೇನೆ. ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಮಾಡಬೇಕು, ಲೆಕ್ಕಾಚಾರ ಇಟ್ಕೊಂಡು ಏನೂ ಮಾಡಬಾರ್ದು. ಇದರಿಂದ ನನಗೆ ವರ್ಕ್ ಆಗುತ್ತೆ ಅಂತ ಇರಬಾರ್ದು. ನಿರೀಕ್ಷೆ ಇದ್ದರೆ ನಿರಾಸೆ ಜಾಸ್ತಿ. ನಾನು ಆತನ ಬಗ್ಗೆ ಜಾಸ್ತಿ ನಿರೀಕ್ಷೆ ಮಾಡಲ್ಲ, ದೂರದಲ್ಲಿ ಚೆನ್ನಾಗಿರಲಿ ಅಂತ. ಗೆಲುವು ಯಾರ ಬಳಿ ಇರುತ್ತೋ ಆ ರೋಡಿನಿಂದ ಅಂತರ ಕಾಯ್ದುಕೊಳ್ತೇನೆ. ಆ ಬೀದಿಗೆ ನಾನು ಹೋಗಲ್ಲ. ಗಿಲ್ಲಿ ಇರೋ ಬೀದಿಗೆ ಯಾಕೆ ಹೋಗಲ್ಲ ಅಂದರೆ ಇದೇ ಕಾರಣ ಅಂತ ಸಂದರ್ಶನವೊಂದರಲ್ಲಿ ಪ್ರಥಮ್ ಹೇಳಿಕೊಂಡಿದ್ದಾರೆ. ನನ್ನ ಮತ್ತು ಗಿಲ್ಲಿ ಅವರ ಅಪೋಸಿಟ್ ಟೀಮ್ನಲ್ಲಿ ಒಂದಷ್ಟು ಕಾಮಿಡಿ ಟಾಸ್ಕ್ಗಳಿದ್ದು ಎಪಿಸೋಡ್ ಎಲ್ಲ ಚೆನ್ನಾಗಿರುತ್ತೆ. ಆದರೆ PR ಟೀಮ್ ಏನೋ ಕಟ್ ಮಾಡಿ ಹಾಕ್ತಾರೆ. ಒಂದಷ್ಟು ಜನ ಅಂದ್ಕೊಳ್ತಾರೆ ಇವರಿಬ್ಬರಿಗೂ ಆಗಲ್ವೇನೋ ಅಂತ. ಇವರು ಎಡಿಟ್ ಮಾಡಿ ಹಾಕೋದು ಆ ಥರ ಇರುತ್ತೆ. ಆದರೆ ಅವರು ಚೆನ್ನಾಗಿರಲಿ, ಗಿಲ್ಲಿ ಮೇಲೆ ಅವರ ಅಣ್ಣ ಅಕ್ಕ ಅಪ್ಪ ಅಮ್ಮನಿಗೆ ಹಾಕಿರುತ್ತೆ. ಆ ಹೆಸರನ್ನು ನಾನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು. ಅದಕ್ಕಾಗಿ ಗಿಲ್ಲಿ ಇರೋ ಬೀದಿಗೆ ನಾನು ಹೋಗಲ್ಲ. ಇದೇ ನಿಜವಾದ ಕಾರಣ. ನೋಡೋರಿಗೆ ಅದು ಬೇರೆ ರೂಪ ತಗೊಳುತ್ತೆ. ಆಯಿತು ಅಂತ ಸುಮ್ಮನಾಗ್ತೇನೆ. ಆದರೆ ಟ್ರೋಲ್ ಪೇಜ್ನವರು ಏನೇನೋ ಎಡಿಟ್ ಮಾಡಿ ಹಾಕ್ತಾರೆ. ನಾನು ಗಿಲ್ಲಿಗೆ ದೂರದಿಂದ ಹಾರೈಸ್ತೇನೆ. ಇನ್ನೊಂದು ವಿಷಯ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತಿರುಚಿ ಬಿಡ್ತಾರೆ. ಒಳ್ಳೆಯದಾಗಬೇಕು ಅನ್ನೋದು ಮನಸ್ಸಿನಲ್ಲಿ ಇದ್ದಾಗ ಯಾಕೆ ಅದನ್ನು ತೋರ್ಪಡಿಕೆ ಮಾಡಿಕೊಳ್ಬೇಕು ಅಂತ ಪ್ರಥಮ್ ಹೇಳಿದ್ದಾರೆ.